ನಮ್ಮನ್ನು ಪ್ರೀತಿಸಿದವನು ತನ್ನ ರಕ್ತದ ಮೂಲಕ ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸಿದವನಾಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದವರೆಲ್ಲರಿಗೂ ಉಂಟಾಗಲಿ. ಹೃದಯಂಗಮ ಮಾತು ಎಂಬ ಈ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಧ್ಯಾನಿಸುತ್ತಿರುವಂಥ ಮುಖ್ಯ ವಿಷಯ ಯೇಸು ಕ್ರಿಸ್ತನ ರಕ್ತದ ಮಹತ್ವ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಯೋಹಾನನು ಬರೆದ ಪ್ರಕಟಣೆ 1ನೇ ಅಧ್ಯಾಯ 5ನೇ ವಚನದ 2ನೇ ಭಾಗದಿಂದ 6 ವಚನಗಳು. ಯೋಹಾನನು ಬರೆದ ಪ್ರಕಟಣೆ 1ನೇ ಅಧ್ಯಾಯ 5ನೇ ವಚನದ 2ನೇ ಭಾಗ ಮತ್ತು 6ನೇ ವಚನ. ನಮ್ಮನ್ನು ಪ್ರೀತಿಸುವವನು ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು, ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದ್ದವನು ಆಗಿರುವ ಆತನಿಗೆ ಯುಗ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ. ಆಮೆನ್. ಈ ವಾಕ್ಯಗಳನ್ನ ನಾವು ಗ್ರಹಿಸಲಿಕ್ಕೆ ಶಕ್ತರಾಗುವಂತೆ ದೇವರು ತಾನೇ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ, ತನ್ನ ಜ್ಞಾನವುಳ್ಳ ಆತ್ಮ ನಮಗೆ ಅನುಗ್ರಹಿಸಲಿ. ದೇವರ ಆತ್ಮನು ತಾನೇ ನಮಗೆ ಬೋಧಕನಾಗಿರುವಲ್ಲಿ ಆತ ನಮಗೆ ಇವುಗಳನ್ನು ಬೋಧಿಸಲಿ, ಕ್ರಿಸ್ತನ ಸಾರೂಪಕ್ಕೆ ನಮ್ಮನ್ನು ನಡೆಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಅಪೊಸ್ತಲನಾದ ಯೋಹಾನನು ಆತನು 7 ಸಭೆಗಳಿಗೆ ಬರೆದ ಪತ್ರ, 7 ಸಭೆಗೆ ಒಂದೇ ವಿಧದಲ್ಲಿ ಬರೆದ ಪತ್ರ. ಇದನ್ನು ನಾವು ಈ 1ನೇ ಅಧ್ಯಾಯದ 4ನೇ ವಚನದಿಂದ ಗಮನಿಸ್ತೇವೆ. ಇದರಲ್ಲಿ ನಾವು 4ನೇ ವಚನದಿಂದ 20ನೇ ವಚನದವರೆಗೂ 7 ಸಭೆಗಳಿಗೆ ಈತನ ಪತ್ರ. ನಂತರದಲ್ಲಿ 2ನೇ ಅಧ್ಯಾಯದಿಂದ 2 ಮತ್ತು 3ನೇ ಅಧ್ಯಾಯಗಳಲ್ಲಿ ಪ್ರತಿ ಸಭೆಗೆ ಪ್ರತ್ಯೇಕವಾದ ಪತ್ರವು ಅಲ್ಲಿ ಕೊಡಲ್ಪಟ್ಟದೆ. ಆದರೆ 7 ಸಭೆಗಳಿಗೆ 4ನೇ ವಚನದಿಂದ 20ನೇ ವಚನದವರೆಗೂ ಆತನು ಇದನ್ನು ಹುದುವಾಗಿ ಈ ಪತ್ರವನ್ನು ಬರೀತಾನೆ ಎಲ್ಲರಿಗೂ. ಹೀಗೆ ಬರೆಯುವಾಗ ಆತನ ಆರಂಭದಲ್ಲಿ ಆತನು ತ್ರಯೇಕ ದೇವರಿಂದ ಆತನು ವಂದನೆಗಳನ್ನ ತಿಳಿಸ್ತಾನೆ, ಅಥವಾ ತ್ರಯೇಕ ದೇವರನ್ನ ಉಲ್ಲೇಖಿಸಿ ಆತನು ವಂದನೆಗಳನ್ನ ತಿಳಿಸ್ತಾನೆ. ಹಾಗಾಗಿ 4ನೇ ವಚನದಲ್ಲಿ ತಂದೆಯಾದ ದೇವರ ಬಗ್ಗೆ ಹೇಳುವಾಗ ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ಇರುವ ಆತನಿಂದ ಎಂಬುದಾಗಿ ಬರೀತಾನೆ. ಅಂದರೆ ಎಲ್ಲಾ ಕಾಲಗಳನ್ನು ಕ್ರಮಿಸಿದ ದೇವರು, ಅನಂತನು, ಕಾಲದ ಮಿತಿಯೊಳಗೆ ಬಾರದ ದೇವರು. ಇದೆಲ್ಲವೂ ಗ್ರಹಿಸುವುದಕ್ಕೆ ಬಹಳ ಸೊಗಸಾದ ವಿಷಯಗಳು. ನಂತರದಲ್ಲಿ 5ನೇ ವಚನಕ್ಕೆ ಬರುವಾಗ ಪವಿತ್ರಾತ್ಮನ ಕುರಿತಾಗಿ ಆತನು ಹೇಳುವಾಗ ಮತ್ತು ಎಂಬುದಾಗಿ ಹೇಳಿ ಆತನ ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ. ಹಾಗಾದರೆ ಪವಿತ್ರಾತ್ಮನ ಕುರಿತು ಹೇಳುವಾಗ ಹೀಗೆ ಹೇಳ್ತಾನೆ. ಮತ್ತು ಯೇಸುಕ್ರಿಸ್ತನ ಕುರಿತಾಗಿ ಹೇಳುವಾಗ ತಿರುಗಿ ನಂಬತಕ್ಕ ಸಾಕ್ಷಿಯು, ಸತ್ತರೊಳಗಿನ ಮೊದಲೆದ್ದು ಬಂದವನು, ಭೂರಾಜರ ಒಡೆಯನು ಎಂಬುದಾಗಿ ಆತನ ಕುರಿತು 3 ವಿಷಯಗಳನ್ನ ಹೇಳಿ ಆಗಿರುವ ಯೇಸುಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ ಅಂತ ಎಂಬುದಾಗಿ ಬರೀತಾನೆ. ಹೀಗೆ ತ್ರೈಕ ದೇವರನ್ನ ವಿಧ ವಿಧವಾಗಿ ವರ್ಣಿಸಿ ನಮಗೆ ವಂದನೆಗಳನ್ನ ತಿಳಿಸ್ತಾನೆ. ನಂತರದಲ್ಲಿ ನಮ್ಮ ಕನ್ನಡ ಬೈಬಲ್ನಲ್ಲಿ 5ನೇ ವಚನವನ್ನ ವಿಂಗಡಿಸಿ ಅದನ್ನ ಮುಂದಿನ ಪ್ಯಾರಾಗ್ರಾಫ್ನಲ್ಲಿ ಇಟ್ಟು ಅಲ್ಲಿ ಬರೆಯುವಾಗ ಈಗ 5 ಮತ್ತು 6 ವಚನ, 5ನೇ ವಚನದ ಉಳಿದರ್ಧ ಭಾಗದಿಂದಲೂ ಮತ್ತು 6ನೇ ವಚನ ಇದೆರಡನ್ನು ಸೇರಿಸಿದ್ರೆ ನಾವು ದೇವರಿಗೆ ಸಲ್ಲಿಸುವ ಘನತೆಯನ್ನು ಬರೀತಾನೆ. ಹೇಗೆ ನಾವು ದೇವರಿಗೆ ಅಂದ್ರೆ ಯೇಸುಕ್ರಿಸ್ತನಿಗೆ ಘನತೆಯನ್ನು ಸಲ್ಲಿಸ್ತೇವೆ, ಇಲ್ಲಿ ಅದನ್ನೇ ನಾವು ಇದನ್ನು ಓದಿಕೊಂಡ ವಾಕ್ಯ. ನಮ್ಮನ್ನು ಪ್ರೀತಿಸುವವನು, ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು, ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವ ಆತನಿಗೆ ಯುಗ ಯುಗಾಂತರಗಳಲ್ಲಿ ಘನ ಮಹತ್ವಗಳಿರಲಿ. ಆಮೆನ್. ಹಾಗಾದರೆ ನಾವು ಸಭೆಯಾಗಿ ದೇವರಿಗೆ ಅಂದ್ರೆ ಯೇಸುಕ್ರಿಸ್ತನಿಗೆ, ನಮ್ಮ ರಕ್ಷಕನಿಗೆ, ನಮ್ಮ ಕ್ರಿಸ್ತನಿಗೆ ಸಲ್ಲಿಸುವ ಆರಾಧನೆಯನ್ನ, ಘನತೆಯನ್ನ ಇಲ್ಲಿ ನಾವು ಓದ್ತೇವೆ. ನಂತರದಲ್ಲಿ 7ನೇ ವಚನದಲ್ಲಿ ಯೇಸು ಕ್ರಿಸ್ತನ ಬರೋಣದಲ್ಲಿ ಇರುವಂತ ವಿವಿಧ ಆಯಾಮ, ಆಗ ಭೂಮಿಯ ಮೇಲಿರುವಂತಹ ಬೇರೆ ಬೇರೆ ಕೂಟ ಯೇಸುವಿನ ಆ ಪ್ರತ್ಯಕ್ಷತೆಯನ್ನು ಕಂಡು ನಡ್ಕೊಳ್ಳುವ ರೀತಿ, ಅದನ್ನ
ಬೇರೆ ಬೇರೆ ಆಯಾಮಗಳನ್ನ ತೋರಿಸುವಂತೆ ಅದನ್ನ 7ನೇ ವಚನದಲ್ಲಿ ಬರೆದು, ತಿರುಗಿ 8ನೇ ವಚನದಲ್ಲಿ ಯೇಸುಕ್ರಿಸ್ತನ ಕುರಿತಾದ ಮಹತ್ವಗಳನ್ನ ತಿರುಗಿ ಹಲವು ಮಾತುಗಳಲ್ಲಿ ಪ್ರಕಟಪಡಿಸ್ತಾನೆ. ಎಲ್ಲಾ ಮಾತುಗಳನ್ನ ತಿಳಿಸುವ ಆತನು ಯಾರೆಂಬುದನ್ನ ಯೇಸುಕ್ರಿಸ್ತನ ಕುರಿತು ವಿಶೇಷವಾಗಿ ತಿಳಿಸ್ತಾನೆ. ಸರಿ, ನಮ್ಮ ವಿಷಯಕ್ಕೆ ನಾವು ಬರೋಣ. ಅಂದ್ರೆ ಈ ದಿನದ ವಾಕ್ಯ ಧ್ಯಾನಕ್ಕೆ ನಾವು ಬರೋಣ. ಇಲ್ಲಿ ನಾವು ದೇವರಿಗೆ ಹೇಳುವ ಮಾತು, ನಮ್ಮನ್ನು ಪ್ರೀತಿಸುವವನು. ನಾವು ದೇವರಿಗೆ ಹೇಳುವ ಮಾತು, ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು. ಹಾಗಾದ್ರೆ ದೇವರು ನಮಗೆ ಒದಗಿಸಿದ ವಿಮೋಚನೆಯನ್ನ, ದೇವರು ನಮಗೆ ಒದಗಿಸಿದ ಪಾಪ ಕ್ಷಮಾಪಣೆಯನ್ನ ನಾವು ಹೇಗೆ ದೇವರ ಮುಂದೆ ಒಪ್ಪಿಕೊಳ್ತೇವೆ? ಹಾಗೆ ಯೇಸು ಕ್ರಿಸ್ತನನ್ನ ನೋಡುವಾಗ ನಮ್ಮ ಹೃದಯ ಒಪ್ಪಿಕೊಳ್ತದೆ, ಈತನೇ ನಮ್ಮನ್ನು ಪ್ರೀತಿಸಿದವನು. ಯೇಸು ಕ್ರಿಸ್ತನನ್ನ ಕಾಣುವಾಗ, ದೇವಾದಿದೇವನ ಸಮ್ಮುಖಕ್ಕೆ ನಾವು ಹೋಗುವಾಗ ನಮ್ಮ ಹೃದಯ ಒಪ್ಪಿ ನಮ್ಮ ಬಾಯಿ ನುಡಿತದೆ, ನಿನ್ನ ರಕ್ತದ ಮೂಲಕ, ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು. ಈ ಮಾತನ್ನ ಹೇಳಿ 6ನೇ ವಚನದಲ್ಲಿ ಮತ್ತೊಂದು ನಮ್ಮನ್ನು ಹೇಳ್ತಾನೆ. 5ನೇ ವಚನದ ಉಳಿದಾರ್ಧ ಭಾಗದಲ್ಲಿ ನಮ್ಮನ್ನು ಪ್ರೀತಿಸುವವನು, ಅಲ್ಲಿ ಇನ್ನೊಂದು ನಮ್ಮನ್ನು ಬರ್ತದೆ, ಆ ನಮ್ಮನ್ನು ಹೇಳ್ತದೆ, ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು. ಈಗ 6ನೇ ವಚನ ಬರುವಾಗ ಇನ್ನೊಂದು ನಮ್ಮನ್ನು ಎಂಬುದಾಗಿ ಓದ್ತೇವೆ, ಅದು ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿ ಮಾಡಿದವನು ಆಗಿರುವ ಆತನಿಗೆ ಈಗ ಯುಗಾಂತರಗಳಲ್ಲಿ ಘನ ಮಹತ್ವಗಳಿರಲಿ, ಆಮೆನ್. ಇಲ್ಲಿ ನಾವು ಗಮನಿಸಬೇಕು, ನಾವು ತಿರುಗಿ 5ನೇ ಅಧ್ಯಾಯದ ಭಾಗದಲ್ಲಿ ಓದುವಾಗ ಅಲ್ಲಿಯೂ ರಕ್ತದ ಪ್ರಸ್ತಾಪವಿದೆ. ಅಲ್ಲಿಯೂ ಯೇಸು ನಮ್ಮನ್ನು ತಂದೆಯಾದ ದೇವರಿಗಾಗಿ, ಆತನ ಸೇವೆಗಾಗಿ ನಮ್ಮನ್ನು ಏನನ್ನಾಗಿ ಮಾಡಿದೆ ಎಂಬುದನ್ನ ಇದೇ ಮಾತುಗಳಲ್ಲಿ ಮತ್ತೆ ನಾವು ಇನ್ನೂ ಕೆಲವು ಮಹತ್ವವುಳ್ಳ ಪದಗಳೊಂದಿಗೆ ಓದ್ತೇವೆ, ಮಹತ್ವವುಳ್ಳ ಸಾಧನೆಗಳೊಂದಿಗೆ ಓದ್ತೇವೆ. ಹಾಗಾದ್ರೆ ಇಲ್ಲಿಯೂ ನಮ್ಮನ್ನು ಪ್ರೀತಿಸಿದವನು ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದ ಯಾವ ಕಾರಣಕ್ಕಾಗಿ? ತಂದೆಯಾದ ದೇವರಿಗೆ ನಾವು ಸೇವೆ ಸಲ್ಲಿಸಬೇಕಾಗಿದೆ. ಅಲ್ಲಿ ಬರ್ತದೆ, ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿ. ಪರಲೋಕದ ದೇವರು ಅಬ್ರಹಾಮನಿಗೂ ಇಸಾಕ ಯಾಕೋಬನಿಗೂ ಕೊಟ್ಟ ವಾಗ್ದಾನ, ನಾನಿನ್ನ ಸಂತತಿಯನ್ನ ಆಕಾಶದ ನಕ್ಷತ್ರಗಳಷ್ಟು, ನಿನ್ನ ಸಂತತಿಯನ್ನ ಸಮುದ್ರ ತೀರದ ಉಸುಬಿನಷ್ಟು ಹೆಚ್ಚಿಸುವನೆಂಬುದಾಗಿ ಮಾತು ಕೊಡ್ತಾರೆ, ವಿಶೇಷವಾಗಿ ಆದಿಕಾಂಡ 22ನೇ ಅಧ್ಯಾಯದಲ್ಲಿ. ಹಾಗಾದ್ರೆ ಇದನ್ನ ಯೆರೆಮೀಯನು ಅದನ್ನು ತಿಳಿಸುವಾಗ 2 ವಚನಗಳನ್ನ ಓದಿಕೊಳ್ಳೋಣ. ಆದಿಕಾಂಡ 22ನೇ ಅಧ್ಯಾಯಕ್ಕೆ ಬರುವಾಗ 17ನೇ ವಚನದ ಆರಂಭ ಭಾಗದಲ್ಲಿ ಹೀಗೆ ಓದ್ತೇವೆ. ಆದಿಕಾಂಡ 22:17, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು, ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಹೊಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಏನನ್ನ ದೇವರು ಮಾತನಾಡ್ತಿದ್ದಾನೆ? ನಕ್ಷತ್ರ ಎನ್ನುವಾಗ ಅದು ಮೇಲಿದೆ, ಉಸುಬು ಎನ್ನುವಾಗ ಅದು ಕೆಳಗಿದೆ. ನಕ್ಷತ್ರ ಎನ್ನುವಂಥದ್ದು ಇಲ್ಲಿವರೆಗೂ ಎಣಿಕೆಗೆ ಸಾಧ್ಯವಾಗದೇ ಇರುವಂತ ಒಂದು ಸಂಖ್ಯೆಯಾಗಿದೆ. ಎಲ್ಲಾ ನಕ್ಷತ್ರಗಳನ್ನ ಎಣಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಹಾಗೆ ಸಮುದ್ರ ತೀರದ ಉಸುಬು, ಅದನ್ನು ಸಹ ಎಣಿಸ್ಲಿಕ್ಕೆ ಸಾಧ್ಯವಾಗಿಲ್ಲ. ಒಂದು ಮೇಲಿದೆ, ಒಂದು ಕೆಳಗಿದೆ, ಎರಡನ್ನೂ ಎಣಿಸ್ಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗಾದ್ರೆ ದೇವರು ಯಾವುದನ್ನ ಸೂಚಿಸಿ ಇದನ್ನ ಪ್ರಸ್ತಾಪಿಸ್ತಿದ್ದಾನೆ ಅನ್ನುವಂತ ವಿಷಯಕ್ಕೆ ಬರುವಾಗ, ಯೆರೆಮೀಯನ ಪ್ರವಾದನೆ ಗ್ರಂಥದ 33ನೇ ಅಧ್ಯಾಯದ 22ನೇ ವಚನಕ್ಕೆ ಬರುವಾಗ, ಯೆರೆಮೀಯ 33:22ರಲ್ಲಿ, ನಾನು ನನ್ನ ದಾಸನಾದ ದಾವಿದನ ಸಂತಾನವನ್ನು ಅಸಂಖ್ಯವಾದ ನಕ್ಷತ್ರಗಳಷ್ಟು ಹೆಚ್ಚಿಸುವೆನು, ನನ್ನ ಸೇವೆ ನಡೆಸುವ ಲೇವಿಯರ ಸಂಖ್ಯೆಯನ್ನು ಅಳೆಯಲಾಗದ ಸಮುದ್ರ ತೀರದ ಉಸುಬಿನಷ್ಟು ವೃದ್ಧಿಪಡಿಸುವೆನು. ಹಾಗಾದರೆ ದಾವಿದ ಎಂಬುದಾಗಿ ಹೇಳುವಾಗ ಅರಸುತನ, ಲೇವಿಯರು ಎಂಬುದಾಗಿ ಹೇಳುವಾಗ ಯಾಜಕತನ. ದಾವಿದ ಎನ್ನುವಾಗ ದೇವರು ಆಕಾಶದ ನಕ್ಷತ್ರಗಣದಷ್ಟೇ ಎಂಬುದಾಗಿ ಹೇಳ್ತಾನೆ. ಲೇವಿಯರು ಎಂಬುದಾಗಿ ಹೇಳುವಾಗ ಅಳೆಯಲಾಗದ ಸಮುದ್ರ ತೀರದ ಉಸುಬಿನಷ್ಟೇ ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ಅರಸರ ದೇವರ ಪಕ್ಷದಲ್ಲಿ ನಿಂತು ಆತನು ಕೊಡುವ ಅರಸನ ಅಭಿಷೇಕವನ್ನು ಧರಿಸಿಕೊಂಡು ಉನ್ನತದಲ್ಲಿ ಅರಸನ ಸೇವೆ ಮಾಡಿ ದೇವರನ್ನ ಮಹಿಮೆಪಡಿಸುವುದಕ್ಕಾಗಿ ದೇವರಿಗೆ ಲೆಕ್ಕವಿಲ್ಲದಷ್ಟು ಜನಕೂಟ ಬೇಕಾಗಿದೆ. ಹಾಗೆಯೇ ಲೇವಿಯರ ಕೂಟ ಸಮುದ್ರದಲ್ಲಿ ಅಳೆಯಲಾಗದಿರುವಷ್ಟು ಉಸುಬಿನಷ್ಟು ಲೇವಿಯರ ಕೂಟ ಆ ಯಾಜಕರ ಅಭಿಷೇಕವನ್ನು ಹೊಂದಿ ದೇವರಿಗಾಗಿ ಯಾಜಕತ್ವವನ್ನು ನಡೆಸತಕ್ಕ ಒಂದು ದೊಡ್ಡ ಕೂಟ ಭೂಮಿ ಮೇಲೆ ದೇವರಿಗೆ ಬೇಕಾಗಿದೆ. ಪ್ರಿಯರೇ,
ಅಂಧಕಾರ ಶಕ್ತಿಗಳ ಮೇಲೆ ದೇವರ ಅಧಿಕಾರ ನಡೆಸುವಂತ ಜನಕೂಟ ಬೇಕಾಗಿದೆ. ಭೂಮಿಯ ಜನರಿಗೆ ದೇವರ ದಯೆಯನ್ನ ಎಳ್ಕೊಂಡು ಅವರಿಗಾಗಿ ವಿಜ್ಞಾಪಿಸಿ ಆಶೀರ್ವದಿಸುವಂತ ಜನಕೂಟ ದೇವರಿಗೆ ಬೇಕಾಗಿದೆ. ಯೇಸು ಮತ್ತಾಯನ ಸುವಾರ್ತೆಯಲ್ಲಿ ಆತನಿಗಿದ್ದ ಅಧಿಕಾರವನ್ನ ವಿಧ ವಿಧವಾಗಿ ಮತ್ತಾಯನು ಬರೀತಾನೆ, ವಿಧ ವಿಧವಾಗಿ ಬರೀತಾನೆ. ಪಾಪದ ಮೇಲೆ ಅಧಿಕಾರ, ಲೋಕದ ಮೇಲೆ ಆತನಿಗಿರುವ ಅಧಿಕಾರ, ಪ್ರಕೃತಿ ಮೇಲೆ ಆತನಿಗಿರುವಂತ ಅಧಿಕಾರ, ರೋಗಗಳ ಮೇಲೆ ಆತನಿಗಿರುವಂತ ಅಧಿಕಾರ, ಮರಣದ ಮೇಲೆ ಆತನಿಗಿರುವಂತ ಅಧಿಕಾರ, ಹೀಗೆ ವಿಧ ವಿಧವಾದ ಅಧಿಕಾರಗಳು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಯೇಸುಗಿರುವ ಅಧಿಕಾರಗಳನ್ನ ಪ್ರಯೋಗಿಸಬೇಕೆಂದು ದೇವರು ಬಯಸಿದ್ದಾನೆ. ಇದರ ನಿಮಿತ್ತ ಜನರಿಗೆ ಬಿಡುಗಡೆಯನ್ನ, ದೇವರ ಕನಿಕರವನ್ನ ತರಬೇಕೆಂಬುದಾಗಿ ದೇವರು ಬಯಸಿದ್ದಾನೆ. ಇದಕ್ಕಾಗಿಯೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ತಂದೆಯಾದ ದೇವರಿಗೆ ಈ ವಿಧದಲ್ಲಿ ನಾವು ಸೇವೆ ಸಲ್ಲಿಸಬೇಕೆಂಬುದಾಗಿ ಆತ ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸುವಂತೆ ತನ್ನ ರಕ್ತವನ್ನೇ ಸುರಿಸಿದ್ದಾನೆ. ದೇವರಿಗೆ ಸ್ತೋತ್ರ. ದೇವ ಜನರೇ, ಹಾಗಾದ್ರೆ ದೇವರು ನಮ್ಮ ಮೇಲೆ ಇಂಥ ಒಂದು ದೊಡ್ಡ ಮಹದಾಶೆಯನ್ನ, ಮಹಾ ಉದ್ದೇಶವನ್ನು ಇಟ್ಟಿರುವಲ್ಲಿ ಆತನಿಗೆ ಈ ವಿಧದಲ್ಲಿ ಸೇವೆ ಸಲ್ಲಿಸುವುದಕ್ಕೆ ನಮ್ಮನ್ನ ಇನ್ನೂ ಹೆಚ್ಚಾಗಿ ಸಮರ್ಪಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ನಾವು ಈ ವಿಧದಲ್ಲಿ ನಿನ್ನ ಸೇವೆಯನ್ನು ಮಾಡಬೇಕು. ಅರಸನ ಅಭಿಷೇಕವನ್ನು ಹೊಂದಿ ನೀನು ನಮಗೆ ಕೊಟ್ಟ ಅರಸನ ಅಧಿಕಾರವನ್ನು ನಡೆಸುವುದಕ್ಕೂ, ನೀನು ನಮಗೆ ಕೊಟ್ಟ ಯಾಜಕರ ಅಭಿಷೇಕವನ್ನು ಹೊಂದಿ ನೀನು ನಮಗೆ ಕೊಟ್ಟ ಯಾಜಕ ಸೇವೆಯನ್ನು ನಡೆಸಬೇಕೆನ್ನುವುದಕ್ಕಾಗಿ ಏಸಪ್ಪ, ನೀನು ನಮ್ಮನ್ನು ಪ್ರೀತಿಸಿದಿ. ನಿನ್ನ ರಕ್ತದಿಂದ ನಮ್ಮ ಪಾಪಗಳನ್ನೆಲ್ಲ ಪರಿಹರಿಸಿದಿ. ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮನ್ನು ಹೀಗೆ ಬಿಡುಗಡೆ ಮಾಡಿದ ದೇವರೇ ನಿನಗೆ ಸ್ತೋತ್ರ. ಕರ್ತನ ಈ ವಿಧದ ಪ್ರತಿಷ್ಠೆ ಹೊಂದಿ ನಾವು ನಿನ್ನನ್ನು ಮಹಿಮೆಪಡಿಸೋದಕ್ಕೆ ನಮ್ಮನ್ನು ಹೆಚ್ಚೆಚ್ಚಾಗಿ ಬಲಪಡಿಸು. ಇಂಥ ದೇವರಾದ ನಿನಗೆ ಯುಗ ಯುಗಾಂತರಗಳಲ್ಲಿ ಘನ ಮಾತುಗಳು ಉಂಟಾಗಲಿ. ನೀನು ನಮ್ಮನ್ನು ಹೀಗೆ ವಿಮೋಚಿಸಿದಕ್ಕಾಗಿ, ಬಿಡುಗಡೆ ಮಾಡಿದ್ದಕ್ಕಾಗಿ ನಿನಗೆ ಯುಗ ಯುಗಾಂತರಗಳಲ್ಲಿ ಘನ ಮಾತುಗಳು ಸಲ್ಲಿಸಲ್ಪಡಲಿ. ನಾವು ನಿನ್ನನ್ನು ಹೆಚ್ಚೆಚ್ಚಾಗಿ ಕೊಂಡಾಡೋದಕ್ಕೆ ನಮ್ಮನ್ನು ಬಲಪಡಿಸ್ರಿ. ನಿನ್ನಲ್ಲಿ ಸಂಭ್ರಮಿಸೋದಕ್ಕೆ ಕೃಪೆ ಕೊಡ್ರಿ ದೇವರೇ. ಈ ದಿನಗಳಲ್ಲಿ ನಿನ್ನಿಂದ ಹೊಂದಿದ ಬಿಡುಗಡೆಯನ್ನು ನಾವು ಕೊಂಡಾಡಲಿಕ್ಕೆ ನಮ್ಮನ್ನು ಆಶೀರ್ವದಿಸ್ರಿ. ಕರ್ತನೆ, ನಮಗೂ ಇಂಥ ಬಿಡುಗಡೆ ಬೇಕೆಂಬುದಾಗಿ ಯಾರೆಲ್ಲ ಇದನ್ನು ಅಂಗಲಾಚುತ್ತಿದ್ದಾರೋ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಅವರ ಮೇಲಿರುವಂಥ ಸೈತಾನನ ಹಿಡಿತ ಕಡಿದು ಬೀಳಲಿ. ಪಾಪದಿಂದಲೂ, ಲೋಕದ ವಶದಿಂದಲೂ, ಸೈತಾನ ವಶದಿಂದಲೂ ಈ ಪ್ರಿಯರಿಗೆ ಬಿಡುಗಡೆ ಆಗಲಿ. ಇಂದಿನಿಂದಲೂ ಒಂದು ಮಾರ್ಪಾಟು ಉಂಟಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.